ಭಾಳ ದೊಡ್ಡ ಪ್ರಮಾಣದಲ್ಲಿ ರಾಣಿ ಎಲೆ ಸಂತೆ ಮಾಡಿದ್ದ. ಭಾಳ ದೊಡ್ಡ ಪ್ರಮಾಣದಲ್ಲಿ ಅಂತಂದರೆ ಅವನು ಲಾಸ್ಟ್ ಬಿಡುವಷ್ಟು ಹೊತ್ತಿಗೆ ನನಗೆ ಅವನು ಹೇಳಿದ್ದು, ಒಂದು ದಿವಸಕ್ಕೆ 44 ಚೂಳಿ ಎಲೆ ಇಲ್ಲಿಂದ ರಾಣಿಬೆನ್ನೂರಿಗೆ ಕಳಿಸ್ಕೊಡೋದು. ನಮ್ಮಲ್ಲಿ ಈಗ ಒಂದು ಚೂಳಿ ಅಂದ್ರೆ 120 ಕೊಟ್ಟು ಮಾಡದೇ ಇದ್ದ ಕೃಷಿ ಇಲ್ಲ. ನಮ್ಮಲ್ಲಿ ಹತ್ತಿ ಬೆಳೆ ಆಗೋದೇ ಇಲ್ಲ, ಬಯಸಿನ ಬೆಳೆ ಅಂತ ಹೇಳ್ತೇವೆ. ಆದ್ರೆ ಅದು ಹತ್ತಿ ಬೆಳೆ ತಗೊಂಡು ಇಲ್ಲಿ ಹತ್ತಿ ಬೆಳೆ ಬೆಳೆದ, ಸಿಹಿ ಗೆಣಸು ಇದೆಯಲ್ಲ ಅದು, ಆಮೇಲೆ ಕಬ್ಬಿನ ಬೆಳೆ. CM ಕೂದ್ರಾಳ್ ಒಟ್ಟಿಗೆ ಎಲೆ ಸಂತೆ ಶುರು ಮಾಡಿದ್ದು. CM ಕೂದ್ರಾಳ್ ಒಂದು ಹುಡುಗಿನ ನೋಡ್ತಾರೆ, ಮದುವೆ ಆಗ್ಲಿಕ್ಕೆ ನೋಡ್ತಾರೆ, ಅಪ್ಪ ಪರ್ಮಿಷನ್ ಕೊಡೋದಿಲ್ಲ ಅಲ್ಲಿ. ಅವ್ರ ಅಪ್ಪ ಮಲ್ಕಪ್ಪ ಸ್ವತಃ ಇವ್ರ ಗಂಡ ಹೆಂಡತಿ ಹೋಗಿ ಅಪ್ಪನ ಜಾಗದಲ್ಲಿ ನಿಂತು ಮದುವೆ ಮಾಡಿಸಿ ಬರ್ತಾರೆ. ನಮ್ಮಲ್ಲಿ ಇಲ್ಲಿ ಕಮಲತ್ತೆ ಅಂತ ಒಬ್ಬರಿದ್ರು. ಅವರು ನಮ್ಮನೆ ಬಂದ್ಕೊಂಡು, ಗೋವಿಂದಣ್ಣ ನನಗೆ ಒಂದು ಮನೆ ಕಟ್ಸ್ಕೊಡೋಕ್ಕಾಗಿತ್ತಲ್ಲ, ಮನೆ ಬೇಕು ಅಂದ್ರೆ ಕಮಲಿ ಈಗ ಇದ್ದಲೆ ಮನೆ ಮತ್ತೆಂತಕ್ಕೆ ಈಗ ಇಲ್ಲೇ ನಂಗೆ ಕೊನೆ ಕಾಲಕ್ಕೆ ಕೂತ್ಕೊಂಡು ಅಳತಾ ಕೂರ್ಲಿಕ್ಕಾರು ನಮ್ಮ ಮನೆ ಹೇಳೋದೊಂದು ಬೇಕಲ್ಲ, ಹಂಗಾಗಿ ಬೇಕಾಗಿತ್ತು. ನೀವು ನಂಬ್ತೀರಾ ಇಲ್ಲ ಸರ, ಅಷ್ಟು ಸಾಮಾನು ತಗೊಂಡು ಹೋಗಿ ಮನೆ ಕಟ್ಸ್ಕೊಟ್ರೆ. ಸೊಸೈಟಿಲಿ ಲಾಸ್ ಆಯಿತು. ಆಗಿನ ಕಾಲದಲ್ಲಿ ಒಂದು 75,000 ರೂಪಾಯಿ ಏನೋ ಆಯಿತು, ಬಾನ್ಗಡೆ ಆಯಿತು, ಯಾರೋ ಏನೋ ಮಾಡಿದರು. ಲಾಸ್ ಆದರೆ ಇವನಿಗೆ ಯಾರೋ ನೆಂಟ್ರಿಸ್ಟ್ ಅಲ್ಲ ಏನೇನೋ ಮಾಡಿದ್ರು, ಅದು ತುಂಬ ಹಾಕಿದರು. ತಿರ್ಗಾ ಇಲೆಕ್ಷನ್ ನಿಲ್ತಾರೆ. ಸೊಸೈಟಿ ಇಲೆಕ್ಷನಿಗೆ ಸೊಸೈಟಿ ಇಲೆಕ್ಷನ್ ಗೆದ್ದು ಬರ್ತಾರೆ. ಕಮಿಟಿ ಇಲೆಕ್ಷನ್ ಆಗ್ಬೇಕಲ್ಲ, ಅಧ್ಯಕ್ಷ ಸ್ಥಾನಕ್ಕೆ ನಿಲ್ತಾರೆ. ತಿರ್ಗಾ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡ್ತಾರೆ. ಆಯ್ಕೆ ಮಾಡಿದ ದಿವಸ ರಿಸೈನ್ ಮಾಡಿ ಬರ್ತಾರೆ. ಶ್ರೀಧರ, ಇಲ್ಲಿವರೆಗೆ ನಿನ್ನ ಸಂಗೀತ, ಅದರ ಕಲಿಕೆ, ಅದರ ಒಂದಿಷ್ಟು ಮಾತುಕತೆಗಳನ್ನು ಮಾಡಿದೆವು. ನಿನ್ನ ಕಣ್ಣಲ್ಲಿ ಗೋವಿಂದೇಗೌಡರು ನಿನ್ನ ತಂದೆ, ಆ ದೃಷ್ಟಿಯಲ್ಲಿ ಏನು ಹೇಳಲಿಕ್ಕಿದೆ ಅಂತ ಅನಿಸ್ತದೋ ಅದನ್ನು ಧಾರಾಳವಾಗಿ ಹೇಳ್ಬೋದು. ನಾನು ಕಂಡಂಗೆ ನನಗೆ ನನ್ನ ಅಣ್ಣಂದಿರು ಅಕ್ಕಂದಿರು ಅನುಭವಿಸ್ಕೊಂಡು ಬಂದಂಥ ಒಂದು ಸ್ವಲ್ಪ ಆ ಕಷ್ಟದ ಕಾಲ ಏನಿತ್ತ, ನಾ ಬರೋಷ್ಟೊತ್ತಿಗೆ ಅದು ಇಲ್ಲ ಇತ್ತು. ನಾನು ಹುಟ್ಟುವಷ್ಟೊತ್ತಿಗೆ ಅದು ಒಂದು ಸ್ವಲ್ಪ ಕಳೆದಿತ್ತು. ಇದರಿಂದ ನಾನು ಹುಟ್ಟುವಾಗ ಅವನಿಗೆ ಎಲೆ ಸಂತೆ ಸ್ಟಾರ್ಟ್ ಮಾಡ್ಕೊಂಡಿದ್ದ. ಎಲೆ ಸಂತೆ ನಡೀತಾ ಇತ್ತು. ಅಂಡರ್ದಲ್ಲಾಲಿಯಾಗಿ ಇಲ್ಲಿ ಒಬ್ಬರ ಹತ್ರ ಎಲೆ ಸಂತೆ ಶುರು ಮಾಡ್ಕೊಂಡು ಅದು ನಡೀತಾ ಇತ್ತು. ಆ ನಂತರ ಅದನ್ನು ಸ್ವಂತ ಮಾಡ್ದ ರಾಣಿಬೆನ್ನೂರು ಮಲ್ಕಪ್ಪ ಕೂದ್ರಾಳ ಅಂಥೇಳಿ ಅವರ ಅಂಡರಾಗಿ. ನನಗೆ ಆವಾಗ ಸಣ್ಣ ವಯಸ್ಸಲ್ಲಿ ನನಗೆ ತೀರಾ ನೆನಪಿದ್ದಿದ್ದು ಅಂತಂದರೆ, ಇಷ್ಟೇ ದೊಡ್ಡದೊಂದು ಪಿಗ್ಗಿ ಬ್ಯಾಂಕ್ ತಗೊಂಡು ಕೊಟ್ಟಿದ್ದ. ಆವಾಗ ನನಗೆ ಸುಮಾರು ಒಂದು 3-4 ವರ್ಷ ಇರ್ಬೋದು. ನಂಗೆ ಅಂತ ಕೇಳಿದ್ರೆ ಅದು ಪಕ್ಕ ನೆನಪಿದೆ. ಆ ಪಿಗ್ಗಿ ಬ್ಯಾಂಕ್ ಅದನ್ನು ಕೀಲಿಗಿಲೆಲ್ಲ ಇತ್ತು. ಅದಕ್ಕೆ ಅವ ಸಂತೆ ಮುಗಿಸ್ಕೊಂಡು ಚಿಲ್ಲರೆ ಹಿಡ್ಕೊಬರುವ. ಚಿಲ್ಲರೆ ಹಿಡ್ಕೊಬಂದ್ಕೊಂಡು, ಇದಿಟ್ಟಿಗ ಇದು ಹಾಕು ಹೇಳ್ಕೊಡೋ. ಅದು ಅವಾಗೆಲ್ಲ 1 ಪೈಸೆ 2 ಪೈಸೆ 5 ಪೈಸೆ ಕಾಲ ಅದು ಆ ಪಿಗ್ಗಿ ಬ್ಯಾಂಕ್ ತುಂಬಿತ್ತು. ಅದು ಕೊನೆ ತುಂಬಿದ ಮೇಲೆ ಅದು ದುಡ್ಡು ಅವಂಗೆ, ಅದು ಎಷ್ಟಾಯ್ತು ಅಂತ ಕೇಳಿಲ್ಲ, ನನಗೆ ಇದಿಲ್ಲ. ಆದರೆ ಅದೊಂದು ಆ ಪಿಗ್ಗಿ ಬ್ಯಾಂಕ್ ನನಗದು ಭಾಳ ನೆನಪಿದೆ. ಅಂದ್ರೆ ಪ್ರೀತಿನ ತಗೊಬಂದು ಕೊಟ್ಟು ಅವನೇ ತಗೊಬಂದು ಕೊಡ್ತಿದ್ದ, ಇದ್ರ ಹಾಕು ಅಂತೇಳಿ, ಆ ಪಿಗ್ಗಿ ಬ್ಯಾಂಕಲ್ಲಿ ಒಳಗೆ ಹಾಕು ಅಂತೇಳಿ. ಆ ನಂತರ ಅದು ಅವನಿಗಲ್ಲ CM ಕೂದ್ರಾಳ್, ಇದು ಮಲ್ಕಪ್ಪ ಕೂದ್ರಾಳ್ ಅಂತ ಅವ್ರ ಹತ್ರ ಎಲೆ ಸಂತೆ ಮಾಡೋ ಭಾಳ ದೊಡ್ಡ ಪ್ರಮಾಣದಲ್ಲಿ ರಾಣಿ ಎಲೆ ಸಂತೆ ಮಾಡಿದ್ದ. ಭಾಳ ದೊಡ್ಡ ಪ್ರಮಾಣದಲ್ಲಿ ಅಂತಂದರೆ ಅವನು ಲಾಸ್ಟ್ ಬಿಡುವಷ್ಟು ಹೊತ್ತಿಗೆ ನನಗೆ ಅವನು ಹೇಳಿದ್ದು, ಒಂದು ದಿವಸಕ್ಕೆ 44 ಚೂಳಿ ಎಲೆ ಇಲ್ಲಿಂದ ರಾಣಿಬೆನ್ನೂರಿಗೆ ಕಳಿಸ್ಕೊಡೋದು. 40ರಿಂದ 44 ಚೂಳಿ ಎಲೆ. ನಮ್ಮಲ್ಲಿ ಈಗ ಒಂದು ಚೂಳಿ ಅಂದ್ರೆ 120 ಕೊಟ್ಟು 44 ಚೂಳಿ ಎಲೆ ಇಲ್ಲಿಂದ ರಾಣಿಬೆನ್ನೂರಿಗೆ ಕಳಿಸ್ಕೊಡ್ತಿದ್ದು. ಮತ್ತು ಭಾಳ ದೊಡ್ಡ ಪ್ರಮಾಣದಲ್ಲಿ ಊರವರು, ಪಂಚಗ್ರಾಮದವರು, ಚೌಕಗ್ರಾಮದವರು, ಒಟ್ಟು ಕಡೆಯಿಂದ ಎಲೆ ಬರ್ತಾಯಿತ್ತು. ಮತ್ತು ಆವಾಗೂ ನಮ್ಮ ಮನೇಲಿ ಈ ಬೆಳೆ ಭಾಳ ಚಲೋ ಆಗ್ಲಿಕ್ಕೆ, ಈ ಹಾಲು ತೋಟದಲ್ಲಿ ನಾ ಜಸ್ಟ್ ಹುಟ್ಟಿದ ವರ್ಷ ಹಾಲು ತೋಟದಲ್ಲಿ ಸಸಿ ಹಾಕಿದ್ದು. ಅದು ನಾನು 75 ಹುಟ್ಟಿದಾಗ ಆವಾಗ ಜಸ್ಟ್ ಅದು ಅದೇ ವರ್ಷನೇ ಅವಲ್ಲ ಹಾಲು ತೋಟದಲ್ಲಿ ಸಸಿ ಹಾಕಿದ್ದು. ಅದಕ್ಕೂ ಮೊದಲು ಹಾಲು ತೋಟದಲ್ಲಿ ನನಗೆ ಅಪ್ಪ ಹೇಳೋದು ಹೌದು, ನನ್ನ ಅತ್ತೆ ಕಡೆಯವರು ಅತ್ತೆ ಆಯಿ ಕಡೆಯವರು ಹೇಳೋದು ಹೌದು, ಎತ್ತಿನ ಗಾಡಿ ಮೇಲೆ ತರಕಾರಿ ಬಾಳೆಕಾಯಿ ತಗೊಬರ್ತಿದ್ರಂತೆ. ಅಷ್ಟು ಬೆಳೀತಿದ್ರು? ಹೌದು, ಎತ್ತಿನ ಗಾಡಿ ಮೇಲೆ. ಅಂದರೆ
ಮಾಡದೇ ಇದ್ದ ಕೃಷಿ ಇಲ್ಲ. ನಮ್ಮಲ್ಲಿ ಹತ್ತಿ ಬೆಳೆ ಆಗೋದೇ ಇಲ್ಲ, ಬಯಲುಸೀಮೆ ಬೆಳೆ ಅಂತ ಹೇಳ್ತೇವೆ. ಆದರೆ ಅದು ಹತ್ತಿ ಬೆಳೆ ತಗೊಂಡು ಇಲ್ಲಿ ಹತ್ತಿ ಬೆಳೆ ಬೆಳೆದ. ಆಮೇಲೆ ಗೆಣಸು, ಸಿಹಿ ಗೆಣಸು ಇದೆಯಲ್ಲ ಅದು. ಆಮೇಲೆ ಇದು ಕಬ್ಬಿನ ಬೆಳೆ, ಭತ್ತ. ಅಂದರೆ ಅಲ್ಲಿ ಹಾಲು ತೋಟದಲ್ಲಿ ಏನು ಬೇಕಾದಷ್ಟನ್ನು ಕೃಷಿ ಅದು ಮಾಡಿ, ಆಮೇಲೆ ಈ ಹಂದಿ ಕಾಟ ಜೋರಾದ್ಮೇಲೆ ಇನ್ನು ಸಾಧ್ಯ ಇಲ್ಲ ಅಂತ ಹೇಳಿ ಅಡಿಕೆ ಸಸಿ ಹಾಕಿದ್ದಲ್ಲಿ. ಹಾಗಾಗಿ ನಾವೊಂದು 4-5 ವರ್ಷ ಪ್ರಾಯದಲ್ಲಿ ಬರುವಲ್ಲಿವರೆಗೆ ಹಾಲು ತೋಟದ ಬೆಳೆ ಬರ್ಲಿಕ್ಕೆ ಶುರುವಾಗಿತ್ತು ದೊಡ್ಡ ಪ್ರಮಾಣದಲ್ಲಿ. ಅಂದ್ರೆ ಭಾಳ ಸಿಸ್ಟಮೆಟಿಕ್ ಅಡಿಕೆ ಸಸಿ ನಟವ. ಯಾವ ಆ್ಯಂಗಲಲ್ಲಿ ನಿಂತು ನೋಡ್ರು ಅದು ಒಂದೇ ಸಾಲು ಕಾಣಬೇಕು. ಹಾಗೆ 16 ಅಡಿ ಅಂತರ ಒಂದು ಗಿಡದಿಂದ ಒಂದು ಗಿಡಕ್ಕೆ. ಅಂದರೆ ಒಂದು 2 ಸಸಿ ಹಾಕಿದ್ರೆ 8 ಫೂಟಿಗೆ ಬರ್ಬೇಕು. ಅದು ಒಂದು 5 ವರ್ಷ 10 ವರ್ಷ ಬಿಟ್ಟು 2 ಸಸಿ ಹಾಕಿದರೆ ಅದು 8 ಫೂಟಿಗೆ ಒಂದರಂತೆ ಬರ್ಬೇಕು. ಆ ಲೆಕ್ಕದಲ್ಲಿ ಅಡಿಕೆ ಸಸಿ ಹಾಕಿದ್ದು. ಅದು ಭಾಳ ಅಂದರೆ ಈಗ ನಾನು ಸಣ್ಣಿರುವಾಗ ತೋಟಕ್ಕೆ ಹೋದಾಗ ನನಗೆ ಹಿಂಗೆ ಈಗ ಕನಸು ಕಂಡಂಗೆ ಕಾಣ್ತದೆ. ಈಚೆ ನಾವು ಅವಾಗೇನು ಬೆಳಗು ಅಂತ ಕರೀತೇವೆ, ನಿತ್ರ ಆ ಕಡೆ ಕಾಣೋದಿಲ್ಲ ಇತ್ತು. ಅಂದ್ರೆ ಆ ಪ್ರಮಾಣದಲ್ಲಿ ಬಾಳೆ ಎಲೆ, ಬೀಳಿದೆಲೆ ಬಾಳೆ. ನೀವು ನಂಬ್ತಿರಲಿಲ್ಲ ಸರ್, ಒಂದು ಎಲೆ ಬಳ್ಳಿಗೆ ನನಗೆ ನೆನಪಿದ್ದಂಗೆ 2 ಜನ ಹತ್ಕೊಂಡು ಕೊಯ್ದಿದ್ದು ನನಗೆ ನೆನಪಿದೆ. ಆ ಕಡೆ ಒಂದು ಏಣಿ, ಈ ಕಡೆ ಒಂದು ಏಣಿ, ಅಷ್ಟು ಪ್ರಮಾಣದಲ್ಲಿ 2 ಜನ ವರ್ಷ ಇಡೀ ಕೊಯ್ತಿದ್ರು ನಮ್ಮಲ್ಲಿ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಒಂದು ಎಲೆ ಸಂತೆ ನಡೀತಾ ಇತ್ತು. ಆ ಎಲೆ ಸಂತೆ ಮಾಡ್ತಾ ಮಾಡ್ತಾ ಏನಾಯಿತು, ಅಲ್ಲಿ ಒಂದು ಸ್ವಲ್ಪ ಇವನಿಗೆ ಮಲ್ಕಪ್ಪಂಗೆ ಏನೋ ಕ್ಲ್ಯಾಶ್ ಬಂತು. ಆವಾಗ ಅವ್ರ ಮಗ CM ಕುದ್ರಾಳ ಅಂತೇಳಿ, ಈಗಿಲ್ಲ ಅವರು, ಅವ್ರ ಹತ್ರ CM ಕುದ್ರಾಳ ಮತ್ತು ತಿರ್ಗಾ ನನ್ನ ಅಪ್ಪನ ಹತ್ರ ನೀವು ಗೋವಿಂದಳ್ರ ಎಲೆ ಸಂತೆ ಮಾಡಿ ನನಗೆ ಎಲೆ ಹಾಕಿ ನಾನು ಮಾಡ್ತೇನೆ ಅಲ್ಲಿ. ಆಯಿತು. CM ಕುದ್ರಾಳ ಅವರೊಟ್ಟಿಗೆ ಎಲೆ ಸಂತೆ, ಅಪ್ಪನೊಟ್ಟಿಗೆ ಬಿಟ್ಟು ಮಗನೊಟ್ಟಿಗೆ ಎಲೆ ಸಂತೆ ಶುರುವಾಯಿತು. CM ಕುದ್ರಾಳ ಒಟ್ಟಿಗೆ ಎಲೆ ಸಂತೆ ಶುರು ಮಾಡಿದ್ದು, CM ಕುದ್ರಾಳ ಒಂದು ಹುಡುಗಿನ ನೋಡ್ತಾರೆ, ಮದುವೆ ಆಗ್ಲಿಕ್ಕೆ ನೋಡ್ತಾರೆ. ಅಪ್ಪ ಪರ್ಮಿಷನ್ ಕೊಡೋದಿಲ್ಲ ಅಲ್ಲಿ. ಯಾರೋ ಅವರಪ್ಪ ಮಲ್ಕಪ್ಪ ಸ್ವತಃ ಇವ್ರ ಗಂಡ ಹೆಂಡತಿ ಹೋಗಿ ಅಪ್ಪನ ಜಾಗದಲ್ಲಿ ನಿಂತು ಮದುವೆ ಮಾಡಿಸಿ ಬರ್ತಾರೆ. ಯಾಕೆ ಇದು ನನ್ನ ತಾಯಿ ಇದು ಪಕ್ಕ ಹೇಳಿದ್ದು. ಎಷ್ಟೋ ವರ್ಷ ಮೇಲಾದರೂ ಅವರು ತಾಯಿಗೆ ಕೊಡೋ ಒಂದು ಸೀರೆ ಇದೆಯಲ್ಲ, ರೇಷ್ಮೆ ಸೀರೆ, ಇದು ಹಾಗೆ ಕಾಯ್ಬಿಟ್ಕೊ ಬಂದಿದ್ಲು ಇವಳು ನನ್ನ ತಾಯಿ. ಇದು CMನ ಮದುವೆಯಲ್ಲಿ ಕೊಟ್ಟು ಸೀರೆ ತಮ್ಮ ಇದು ಹಾಗೆ ಅಂತ ಕೇಳ್ದ. ಆವಾಗ ಅಪ್ಪ ನಾನು ಹೋಗಿ ಅಲ್ಲಿ ಮದುವೆ ಮಾಡಿಸಿ ಬಂದದ್ದು ಇದು. ಹಾಗಾಗಿ ಇವತ್ತಿಗೂ ಕೂಡ CM ಕುದ್ರಾಳ ಇಲ್ಲದೆ ಇದ್ರು ಆ ಪ್ರೇಮಕ್ಕಂಗೆ ಅಪ್ಪನ ಮೇಲೆ ಭಾಳ ಗೌರವ ಇದೆ ಅವರ ಹೆಂಡತಿಗೆ. ಗೊತ್ತಾಯ್ತು. ಹೌದು. CM ಅವ್ರು ತೀರ್ಕೊಂಡು ಸುಮಾರು ವರ್ಷದ ಮೇಲೆ ನಾನು ಅವಾಗ ನನಗೆ ಒಂದು 18 ವರ್ಷ ಪ್ರಾಯವನ ಮನೇಲೇ ಇದ್ದೆ. ಬಂದಿದ್ದರು ಪ್ರೇಮಕ್ಕ ಮತ್ತು ಯಾರೋ 2 ಜನ ಬಂದಿದ್ದರು. ಬಂದು ಅಪ್ಪಂಗೆ ಹತ್ರ ಹೇಳಿ, ಅಪ್ಪ ನೀವು ಇದು ಮಾಡಿ ಎಲೆ ಸಂತೆ ಸ್ಟಾರ್ಟ್ ಮಾಡಿ, ನಾನು ಮಾಡ್ತೇನೆ ಈಗ ಅಂತ ಹೇಳಿ. ಆಮೇಲೆ ಅಪ್ಪ ನನ್ನ ಹತ್ರ ಕೇಳ್ದ, ನೀ ಮಾಡ್ತೀಯ ಎಲೆ ಸಂತೆಯ? ನೀನು ಮಾಡೋದಿದ್ರು ಮಾಡು, ಹೆಂಗೂ ಪ್ರೇಮಕ್ಕನೇ ಗೊತ್ತಿದ್ದು, ಮತ್ತು ನಾವು ಮಾಡೋದಿದ್ರು ಮಾಡು ಅಂತ. ಆವಾಗ ನನಗೆ ಅಷ್ಟು ಇದು ಹೋಗಲಿಲ್ಲ, ಆಸಕ್ತಿ ಇರಲಿಲ್ಲ. ಮತ್ತು ಆವಾಗ ಏನಾಗಿತ್ತು ಸರ್ ಕೇಳಿದ್ರೆ, ಸಿಕ್ಕಾಪಟ್ಟೆ ಕಾಂಪಿಟೇಷನ್. ಇವಾಗ ನಮ್ಮ ಅರಂಗಿ ಹೊಂಡದಲ್ಲೇ ಒಂದು 5-6 ಜನರ ಮೇಲೆ ಎಲೆ ಸಂತೆ ಮಾಡ್ತಾಯಿದ್ರು. ಮತ್ತು ಅವರ ಎಲ್ಲರ ಸಂಗಡ ನಾನು ಆ ಪೈಪೋಟಿ ಕಟ್ಕೋಬೇಕು. ನನ್ನ ಹತ್ರ ಅದು ಇಲ್ಲ. ಮತ್ತು ಆವಾಗ ಬಿಟ್ಟೆ ಅದು. ಆ ಲಿಂಕ್ ಅದು ತಪ್ಪೋಗಿ ಹೋಗಿಬಿಡ್ತು. ಅದು ಏನೋ ಆಗಿ ಅಂದರೆ ಆ ಗ್ಯಾಪ್ ಆಗಿಬಿಡ್ತು ನಮಗೆ CM ಕುದ್ರಾಳ. ಆದರೆ ಕಳೆದ ವರ್ಷ ಅವ್ರ ಮಗಂಗೆ ಫೋನ್ ಮಾಡಿದ್ದೆ, ಯಾರ ಹತ್ರ ನಂಬರ್ ತಗೊಂಡು. ಅದು ಪ್ರೇಮಕ್ಕ ಈಗೂ ನೆನೆಸ್ತಾಳೆ, ಬಹಳ ನೆನಪು ಮಾಡ್ಕೋತಾರೆ ಅಂತ ಮಾತಾಡಿದ್ದು ಇದಾಯಿತು. ಅಪ್ಪನನ್ನ ನೆನಪು ಮಾಡ್ಕೋತಾ ಇರ್ತಾರೆ ಪ್ರೇಮಕ್ಕ ಅಂಥೇಳಿ. ಆನಂತರ ನನ್ನ ಬಾಲ್ಯದಲ್ಲಿ ಈ ತೋಟದ ಕೆಲಸ ಮಾಡಲಿಕ್ಕೆ ತೊಳಸಾನಿ ಮರಾಠಿಗಳು ಸಿಕ್ಕಾಪಟ್ಟೆ ಜನ ಬರ್ತಾಯಿದ್ರು.
ನೀವು ನಂಬ್ತೀರಾ ಇಲ್ಲ ಸರ, ರಾತ್ರಿ ಆ ನಮ್ಮ ಹೊಳ್ಳಿ ಹೇಳು ಸುಮಾರೊಂದು ಅದು ಕೆಳಗೊಂಡು ಹೊಳ್ಳಿ ಹೇಳೋದು ಒಂದು 50 ಫೀಟ್ ಉದ್ದಿತ್ತನ ಸಬಂದು ಹಿಂಗೆ ಅಲ್ಲಿಂದ ಇಲ್ಲಿವರೆಗೆ ಮಲ್ಕೊಳ್ಳೋರು. ಅಂದರೆ ಇಲ್ಲಿನ ಪಾಪ ಅವರಿಗೆ ತೊಳಸಾನಿಗೆ ಹೋಗ್ಲಿಕ್ಕೆ ರಾತ್ರಿ ಸುಮಾರು ಒಂದು 8-10 ಕಿಲೋಮೀಟರ್ ನಡ್ಕೊಂಡು ಹೌದಪ್ಪ. ಏನೂ ಇಲ್ಲ ವ್ಯವಸ್ಥೆ. ಮತ್ತೆ ಆವಾಗೆಲ್ಲ ದಾರಿಯೂ ಇಲ್ಲ, ದಾರಿನೂ ಚೊಕ್ಕ ಇದ್ದದಲ್ಲ, ಸ್ವಲ್ಪ ಕಾಡು. ಹೌದು, ಕಾಡು ಪ್ರಾಣಿಯ ಇದು. ಮತ್ತು ಹೋಗೋದಿದ್ರೆ ಎತ್ತಿನ ಗಾಡಿ ಒಂದೇ ಹೋಗ್ಬೇಕು. ಹೌದು, 4 ವೀಲರೆಲ್ಲ ಇಲ್ಲವೇ ಇಲ್ಲ, ಎತ್ತಿನ ಗಾಡಿ ಮಾತ್ರ. ಮತ್ತು ಆವಾಗ ನನ್ನ ಅಪ್ಪನ ಹತ್ರ ಎತ್ತಿನ ಗಾಡಿ ಇತ್ತು, ಒಂದು ಎತ್ತಿನ ಗಾಡಿ ಮಾಡ್ಕೊಂಡಿದ್ದ. ತೋಟಕ್ಕೆ ಸೊಪ್ಪು ದೆರ್ಕು ಏನು ಬರೋದಿದ್ರು ಎತ್ತಿನ ಗಾಡಿಯಲ್ಲಿ ಮೇಲೆ. ಮತ್ತು ಈ ಮರಾಠರಿಂದ ಹುಲ್ಲು ತಗೊಬರೋದು, ಅಲ್ಲಿಂದ ಹುಲ್ಲು ತಗೊಬಂದು ಅವರಿಗೆ ಈ ಸೊಪ್ಪು ಮಾಡಿದ್ದಕ್ಕೋ ದೆರ್ಕ್ ಮಾಡಿದ್ದಕ್ಕೋ ಏನು ಬೇಕು ಹೇಳಾದರೆ ದುಡ್ಡಿನಕ್ಕಿಂತ ಹೆಚ್ಚಿಗೆ ಅಕ್ಕಿ ಕೊಡೋದು. ನಾನು ಈ ನಮ್ಮಲ್ಲಿ ಮೊದಲೇ ಅಕ್ಕಿ ಮೂಡೆ ಅಂತ ಕೊಡ್ತಿದ್ರು ಸರ್. ಅಕ್ಕಿ ಮೂಡೆ, ಈ ಹುಲ್ಲಿನಲ್ಲಿ ಅಕ್ಕಿ ಮೂಡೆ ಕೊಟ್ಟೋದು. ಅಂಥದ್ದೊಂದು 50 ಮೂಡೆ ಮಳೆಗಾಲ ಲೆಕ್ಕಕ್ಕೆ ಕಟ್ಟಿರ್ತಿದ್ರು ನಮ್ಮಲ್ಲಿ. ಇಲ್ಲಿ ಹೌದು, ಹನುಮಂತ ಒಬ್ಬರು, ಹೌದು ಹೌದು, ನಮ್ಮಲ್ಲಿ ಹನುಮಂತ ಒಬ್ಬರು ಅಕ್ಕಿ ಮೂಡೆ ಸ್ಪೆಷಲಿಸ್ಟ್. ಭಾಳ ಚಂದಾಗ ಅಕ್ಕಿ ಮೂಡೆ ಕೊಟ್ಟು ಅದನ್ನು ಬಂದೋಬಸ್ತ್ ಮಾಡಿಡೋರು. ನಮ್ಮದು ಹೆಂಗೆ ಕೇಳಿದ್ರೆ ಇಲ್ಲಿ ನಾತಿಗೇರಿ ಹನುಮಂತ. ಹೌದು, ಇಲ್ಲಿ ಬಾಗಲಮಕ್ಕಿ ಕೃಷ್ಣ ಭಟ್ರ ಅಂಗಡಿಯಿಂದ ಸಾಮಾನು ತಗೋರು ನನಗೆ. ಅಂದ್ರೆ ನಾನು ಅಪ್ಪನ ಸಂಗಡ ತೀರ ಸಣ್ಣಾಗಿರೋಗಿಂದ ಅದು ಹೋಗಿ ಬಂದಿ ಮಾಡ್ತಾಯಿದ್ದಿದ್ದು. ಈ ಸುಮಾರು 1 ತಪ್ರಿ 2 ಎತ್ತಿನ ಗಾಡಿ ಸಾಮಾನು ಬರ್ತಿತ್ತು. ಅದು ಈ ಬೇಸಿಗೆ ಟೈಮಲ್ಲಿ ಎಲ್ಲ ಒಣ ಹಾಕಿ ಡಬ್ಬಿ ತುಂಬಿ ಇಡೋದು, ಅಕ್ಕಿಯಿಂದ ಹಿಡಿದು ಬೇಳೆಕಾಳಿಂದ ಹಿಡಿದು ಮೆಣಸು ಎಲ್ಲದೂ. ಆಮೇಲೆ ಮಳೆಗಾಲದಲ್ಲಿ ಈಗ ಮರಾಠರು ಬಂದು ಅಕ್ಕಿ ಇಲ್ಲ ಅಂತಂದ್ರೆ ಆವಾಗ ಅಳದಳದು ಕೊಡೋದು, ಎಷ್ಟು ಬೇಕೋ ಅಷ್ಟು. ವರ್ಷಕ್ಕೊಂದು 3-4 ಸಲ ಅಲ್ಲಿಂದ ಸಾಮಾನು ಬರ್ತಾಯಿತ್ತು ಪೂರ್ತಿ. ಇದು ಅಲ್ಲಿ ಬಾಗಲಮಕ್ಕಿ ಕೃಷ್ಣ ಭಟ್ರು ಅಂತ ಹೇಳಿ ಬಹಳ ದೊಡ್ಡ ಕಿರಾಣಿ ವ್ಯಾಪಾರಸ್ಥರಾಗಿ, ಅಲ್ಲ ಇಲ್ಲಿ ಒಂದೂರ ಹತ್ರ ಭಾಳ ದೊಡ್ಡ ಕಿರಾಣಿ ವ್ಯಾಪಾರಸ್ಥರು, ಅಗದಿ ಸಜ್ಜನ ಮನುಷ್ಯ. ಆ ನಂತರ ನನಗೆ ನನ್ನ ತಂದೆ ಒಡನಾಟ ಇದು. ಆಮೇಲೆ ಇದು ಸಂಗೀತ ಪಾಠ ಅವಾಗ ಹೇಳಿದ್ನಲ್ಲ, ನನಗೆ ಅಗದಿ ಫೌಂಡೇಶನ್ ಸಂಗೀತಕ್ಕೆ ಏನು ಬೇಕಾ ಅದಷ್ಟನ್ನು ಭಾಳ ಅದ್ಭುತವಾಗಿ ನಂಗೆ ಹಾಕ್ಕೊಟ್ರು. ಒಂದು 3 ವರ್ಷ ಇದನ್ನು ಮಾಡಿಕೊಟ್ರು. ಆಮೇಲೆ ನಮ್ಮಲ್ಲಿ ಇಲ್ಲಿ ನನ್ನ ಒಂದು ಸ್ವಲ್ಪ ದೂರನ ಸಂಬಂಧ ಕಮಲತ್ತೆ ಅಂತ ಒಬ್ಬರಿದ್ದರು. ಅವರಿಗೆ ಇಲ್ಲಿ ಹಾಲಕೃಷ್ಣ ಬಾವಿ ಅವರು ಮನಮಂದಿ, ಶಂಭಟ್ರ ಮನಮಂದಿ ಅವರು. ಅವರಿಗೆ ಗಂಡ ತೀರೋಗ್ಬಿಟ್ಟಿದ್ದ. ಬೇರೆ ಮನೆ ಮಾಡ್ಕೊಳ್ಬೇಕು ಕೋಳಿ, ಮೂಲ ಮನೆ ಬೇಡ, ಬೇರೆ ಮನೆ ಮಾಡ್ಕೋಕೊಳ್ಳಿ. ಇದು ನಾನು ಭಾಳ ಸಣ್ಣಿರುವಾಗ ಆಗಿದ್ದು. ಬಟ್ ಅವ್ರು ತವ್ರ ಮನೆಯವರು ಯಾರೂ ಯೋಚನೆ ಮಾಡಿಲ್ಲ. ಇಲ್ಲ, ತವ್ರ ಮನೆಯವರು ಯೋಚನೆ ಮಾಡಿಲ್ಲ. ಅವ್ರು ಬಹಳ ಹತ್ತಿರ ಸಂಬಂಧಿಕರು ಇದ್ದರು, ಅವ್ರು ಯಾರೂ ಯೋಚನೆ ಮಾಡಿಲ್ಲ. ಮತ್ತು ಎಲ್ಲರೂ ಸ್ವಲ್ಪ ಗಟ್ಟಿ ಕುಳಗಳೇ. ಹೌದು ಹೌದು. ಅವರು ನಮ್ಮನೆ ಬಂದ್ಕೊಂಡು, ಗೋವಿಂದಣ್ಣ ನನಗೆ ಒಂದು ಮನೆ ಕಟ್ಸ್ಕೊಡೋಕ್ಕಾಗಿತ್ತಲ್ಲ, ಮನೆ ಬೇಕು ಅಂದ್ರಂತೆ. ಕಮಲಿ ಈಗ ಇದ್ದಲೆ ಮನೆ ಮತ್ತೆಂತಕ್ಕೆ ಈಗ ಇಲ್ಲಿ ನಂಗೆ ಕೊನೆ ಕಾಲಕ್ಕೆ ಕೂತ್ಕೊಂಡು ಅಳ್ತಾ ಕೂರ್ಲಿಕ್ಕಾರು ನಮ್ಮ ಮನೆ ಹೇಳೋದೊಂದು ಬೇಕಲ್ಲ, ಹಾಗಾಗಿ ಬೇಕಾಗಿತ್ತು. ನೀವು ನಂಬ್ತೀರಾ ಇಲ್ಲ ಸರ, ಅಷ್ಟು ಸಾಮಾನು ತಗೊಂಡು ಹೋಗಿ ಮನೆ ಕಟ್ಸ್ಕೊಟ್ಟೆ. ಇವತ್ತಿಗೂ ಅವ್ರ ಮಗ ದತ್ತಾತ್ರೇಯ ಅಂತ, ನಾವು ದತ್ತಭಾವ ಅಂತ ಕರಿತೇವೆ, ಇವತ್ತಿಗೂ ಅವರು ಹೇಳ್ಕೊಂಡು ಕಣ್ಣೀರು ತೆಗಿತಾರೆ. ನನ್ನ ತಾಯಿ ಅವಳು ಕಮಲತ್ತೆ ಇದ್ದಾಳೆ, ಅವಳು ಇದ್ದಾರೆ. ಹೌದು ಇದ್ದಾರೆ, ಇವು ಇದ್ದಾರೆ. ಹೌದು, ನಮಗೆ ಇಲ್ಲೇನಾರು ನಮ್ಗೆ ಒಂದು ಮನೆ ಹೇಳಿ ಕಟ್ಸ್ಕೊಟ್ಟಿದ್ದಿದ್ರೆ ಗೋವಿಂದ ಮಾವ. ಅಲ್ಲೂ ಹಾಗೆ. ಮತ್ತಿಲ್ಲ ನಮ್ಮ ನೆರೆಮನೇಲಿ ಒಂದು ನಮ್ಮ ಇಲ್ಲ ಪಕ್ಕದ ಮನೆಯಲ್ಲಿ ಸಣ್ಣಣ್ಣ ಅಂತ ಒಬ್ಬ, ಗಣಪತಿ ಹೆಗಡೆ ಅಂತ ಒಬ್ಬರಿದ್ರು. ಅವರಿಗೂ ಕೂಡ ಮನೇಲಿ ಏನೋ ತೊಂದರೆ ಆಯಿತು, ಬೇರೆ ಮನೆ ಮಾಡಬೇಕು ಅಂತೇಳಿ
ಸ್ವತಃ ನಿಂತು ಆಳ್ಮಕ್ಳು ಕರೆಸಿ ಇಲ್ಲ ಹೊಳೆ ಆಚೆ ಮನೆ ಅವ ಮನೆ ಕಟ್ಸ್ಕೊಂಡ, ಆದರೆ ಅವ್ರ ಮನೆಗೆ ಏನು ಬೇಕಾ ವ್ಯವಸ್ಥೆ ಮಾಡಿಕೊಟ್ರು. ನಾನೇ ಒಂದಿಷ್ಟು ಏನೇನೋ ನಮ್ಮ ಮನೆ ತಗೊಂಡು ಸಾಮಾನು ಸಂಗ್ರಹ ಏನೇನೋ ನಾನೇ ತೆಗೆದುಕೊಟ್ಟಿದ್ದೆ. ನಾನು ಅವಾಗ ಸಣ್ಣಿದ್ದೆ. ತಮ್ಮದು ಬೇಕು ನೋಡು, ತಗೊಂಡು ಹೋಗ್ಕೊಡು. ಹೀಗೆ ಅಂದ್ರೆ ಯಾರು ತೊಂದರೆಯಲ್ಲಿದ್ದಾರೆ ಅಂತಂದರೆ ಅಲ್ಲ ನನ್ನ ಅಪ್ಪ 100% ಹೌದು ಇರ್ತಾರೆ. ಬಹಳ ನಿಷ್ಠುರವಾದಿ. ಅದು ತಪ್ಪಿದ್ರೆ ಯಾವೊಂದು ಮುಖ ನೋಡ್ದು ಮುಲಾಜು ಇಲ್ಲವೇ ಇಲ್ಲ. ಅದು ಯಾವನೂ ಆಗಲಿ, ಎಷ್ಟು ದೊಡ್ಡವನೂ ಆಗಿರಲಿ, ಮುಲಾಜೇ ಇಲ್ಲ. ಈಗ ಅದ ನಂತರ ಇದು ಬಹುಶಃ ನಾನು ಚಿಕ್ಕವನಿರೋವಾಗ ಆಗಿದ್ದು ಸೊಸೈಟಿದು ಪ್ರಕರಣ ಆಯ್ತಲ್ಲ. ಸೊಸೈಟಿಲಿ ಅವನಿಗೆ ಲಾಸ್ ಆಯಿತು. ಆಗಿನ ಕಾಲದಲ್ಲೇ ಒಂದು 75,000 ರೂಪಾಯಿ ಏನೋ ಆಯಿತು, ಬಾನ್ಗಡೆ ಆಯಿತು, ಯಾರೋ ಏನೋ ಮಾಡಿದರು. ಲಾಸ್ ಆದರೆ ಇವನಿಗೆ ಯಾರೋ ಒಂದು ಇಂಟ್ರೆಸ್ಟ್ ಅಲ್ಲ ಏನೇನೋ ಮಾಡಿದ್ರು, ಅದು ತುಂಬ ಹಾಕಿದರು. ತಿರ್ಗಾ ಇಲೆಕ್ಷನ್ ನಿಲ್ತಾರೆ ಸರ. ಜನರ ಇವನು ಸಂಗಡ ಇದ್ದವರು ಇಲ್ಲ ಗೋವಿಂದ ನೀನು ನಿಲ್ಲಬೇಕು ಅಂಥೇಳಿ ಒತ್ತಾಯ. ತಿರ್ಗಾ ಇಲೆಕ್ಷನ್ ನಿಲ್ತಾರೆ. ಸೊಸೈಟಿ ಇಲೆಕ್ಷನಿಗೆ ಸೊಸೈಟಿ ಇಲೆಕ್ಷನ್ ಗೆದ್ದು ಬರ್ತಾರೆ. ಕಮಿಟಿ ಇಲೆಕ್ಷನ್ ಆಗಬೇಕಲ್ಲ, ಅಧ್ಯಕ್ಷ ಸ್ಥಾನಕ್ಕೆ ನಿಲ್ತಾರೆ. ತಿರ್ಗಾ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡ್ತಾರೆ. ಆಯ್ಕೆ ಮಾಡಿದ ದಿವಸ ರಿಸೈನ್ ಮಾಡಿ ಬರ್ತಾರೆ. ಇದು ಅಲ್ವಾ? ಹೌದು. ಕಾರಣ ಅಲ್ಲ, ನನ್ನ ಹತ್ರ ಹೇಳಿದ್ದು ನಾವು ಪ್ರೂವ್ ಮಾಡ್ಕೊಳ್ಬೇಕಾಗಿತ್ತು. ಅಲ್ಲೇ ಜನರ ಎದುರುಗಡೆ ನಾವು ಪ್ರೂವ್ ಮಾಡ್ಕೊಳ್ಬೇಕಾಗಿತ್ತು. ಇಲ್ಲ, ನಾನು ಸತ್ಯದಿಂದ ಇದೇನು ಹೇಳೋದು, ನಂಗೆ ಪ್ರೂವ್ ಮಾಡಬೇಕಾಗಿತ್ತು, ನಂಗೆ ಅಧಿಕಾರ ಅಲ್ಲ. ಹಾಗಾಗಿ ರಿಸೈನ್ ಮಾಡಿ ಬಂದೆ. ಮಾಡಲಿ, ಯಾರು ಹೇಳಿ, ನನಗೆ ಸಾಕು. ನೋಡಿದ್ದೇನೆ ನಾನು. ಆದರೆ ಆ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ನಮ್ಮ R&D ಸೊಸೈಟಿ ಕಾನ್ಸೆಪ್ಟ್ ಬಹುಶಃ ಉತ್ತರ ಕನ್ನಡದಲ್ಲಿ ಪ್ರಥಮವಾಗಿ ಬಂದಂಥ ಕಾನ್ಸೆಪ್ಟ್. ರೇಷನ್ನಿಂದ ಹಿಡಿದು, ಕೃಷಿ ಉಪಕರಣದಿಂದ ಹಿಡಿದು, ಬಟ್ಟೆ ಬರೆಯಿಂದ ಹಿಡಿದು. ನೀವು ಬಟ್ಟೆ ಬರೆ ಅಂತಂದ್ರೆ ಪಾಟಿ ಚೀಲ. ನಮ್ಮ ಅವ ಪಾಟಿ ಚೀಲ ಐತೆ. ಈ ಸ್ಕೂಲ್ ಬ್ಯಾಗ್ ಅನ್ನೋದು ಸಿಸ್ಟಮ್ ಇಲ್ಲಲ್ಲ. ಅವ ಪಾಟಿ ಚೀಲ ಹಿಂಗೆ ಅಡ್ಡ ಹಾಕ್ಕೊಂಡು ಹೋಗೋದು. ಪಾಟಿ ಚೀಲ, ಪಾಟಿ, ಕಂಬಳಿ ಕೊಪ್ಪೆ, ಕುಟಾರೆ, ಪಿಕಾಸು. ಈಗ ನಾವೇನು ಮಾಲ್ ಸಿಸ್ಟಮ್ ನೋಡ್ತೇವ ಅದನ್ನು ಮೊದಲು ತಗೊಂಡು ಆವತ್ತು R&D ಸೊಸೈಟಿ ಮಾಡಿ ತೋರಿಸಿದ್ದ ಅದನ್ನು. ಈಗ ನಾವು ಏನು ಮಾಲ್ ಹೇಳೇನ ಹೋಗಿ ಸುತ್ತಿರುತ್ತೇವ ಅದನ್ನು ಆಗಿನ ಕಾಲದಲ್ಲಿ R&D ಸೊಸೈಟಿಲಿ. ಮತ್ತು ನನಗೆ ಹೇಳಿದ ನೆನಪಿದೆ, ನಮ್ಮ ಕೆರಮನೆ ಅಮ್ಮ, ಮಹಾಬಲೇಶ್ವರ ಹೆಂಡ್ತಿ ಇದ್ರಲ್ಲ ಅಮ್ಮ, ಅವರು ಕೆರ್ಮನಿಂದ ಇಲ್ಲಿ ಬಂದು ಸಾಮಾನು ತಗೊ ಹೋಗ್ತಿದ್ರಂತೆ ನೋಡಿ. ಅಂದರೆ ಇಲ್ಲಿ ಅವರಿಗೆ ಅಣ್ಣನ ಮದುವೆ ಆಗೋಕ್ಕಿಂತ ಮೊದಲು ಗುಮ್ಮೆಕೇರಿ ಮಗಳ ಮನೆ ಆಗಿತ್ತು. ಗುಮ್ಮೆಕೇರಿ KSR ಇಲ್ಲಿ ಬಂದಾಗ ಸಾಮಾನು ತಗೊಂಡು ಹೋಗ್ತಿದ್ರಂತೆ. ಚೀಪ್ ಆಗ್ತದೆ, ಹೊನ್ನವ್ರಕ್ಕಿಂತ ಚೀಪ್ ಒಳ್ಳೆ. ಅಂದ್ರೆ ಆಗಿನ ಕಾಲದಲ್ಲಿ ಅವನ ಹಳ್ಳಿಗೆ ಏನು ಬೇಕೋ ಅದನ್ನ ಬಹಳ ಈ ಆಂಗಲ್ ನೋಡಿದ್ರೆ ಅದ್ಭುತ. ಹೌದು ಹೌದು ಸರ್. ಅವನು ಹೌದು, ಈಗಿನ ಕಲ್ಚರ್ ಹೌದು. ಅವತ್ತು ಅವಾಗ 75-76ನೇ ಇಸ್ವಿಲಿ ನಾವು ಮಾಡಾಕಿದ್ದು. ನಾವು ಹಿಂಗೆ ಗ್ರಹಿಸ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಆಮೇಲೆ ಅವನು ನನ್ನ ಹತ್ರ ಹಿಂಗೆ ಎಲ್ಲರೂ ಕೂತಾಗ ಸುದ್ದಿ ಹೇಳೋದು ಇರ್ತಿತ್ತು. R&Dಲಿ ಒಂದು ಕಲ್ಯಾಣ ಮಂಟಪ ಆಗಬೇಕು, R&Dಲಿ ಒಂದು ಕಲ್ಯಾಣ ಮಂಟಪ ಆಗಬೇಕಾಗಿತ್ತವ. ಆವಾಗ ಕಲ್ಯಾಣ ಮಂಟಪ ಆಗಬೇಕಾಗಿತ್ತು. ಅದಕ್ಕೂ ಮೊದಲೇ ಹೇಳಿದ್ರೆ ಜನ ಏನಂದ್ರೆ ಗೋವಿಂದ ಹೆಗಡೆಗೆ ಹೆಣ್ಮಕ್ಳು ಹೆಚ್ಚು, ಹಾಗಾಗಿ ಕಲ್ಯಾಣ ಮಂಟಪ ಹುಡುಕ್ತಾ ಇದ್ದಾನೆ ಮದುವೆ ಮಾಡಲಿಕ್ಕೆ. ಈಗ ಯಾರು ಮದುವೆ ಮಾಡ್ತಾರೆ ಸರ್ ಮನೇಲಿ? ಯಾರು ಮಾಡೋದಿಲ್ಲ, ಉಪನಯನ ಮಾಡೋದಿಲ್ಲ, ಹುಟ್ಟಿದ ಹಬ್ಬ ಮಾಡೋದಿಲ್ಲ, ಎಲ್ಲ ಕಲ್ಯಾಣ ಮಂಟಪ ಹೋಗ್ತಾರೆ. ಅಂದರೆ ಹೆಚ್ಚು ಕಡಿಮೆ ಒಂದು 50 ವರ್ಷದ ಮುಂದೆ ಅವನು ಯೋಚನೆ ಮಾಡಿದ್ದ ಬಿಟ್ಟರೆ ಒಂದು 10 ವರ್ಷದ ಮುಂದೆಲ್ಲ ಅವನು ಯೋಚನೆ ಮಾಡಲಿಲ್ಲ. ಒಂದೊಂದು ತಲೆಗಳಿ ಮುಂದೆ ಯೋಚನೆ ಮಾಡ್ತಾ ಹೋಗಿದ್ದ ಅವನು ಪ್ರತಿಯೊಂದು ಕೆಲಸದಲ್ಲೂ ಕೂಡ. ನಾನು ಗ್ರಹಿಸಂಗೆ ಸಂಗೀತ ಆಗಿನ ತಲೆಗಳಿಗೆ ಗೊತ್ತೇ ಇಲ್ಲ, ಅದು ತಗೊಬಂದ. ಇದು ಸೊಸೈಟಿ ಮಾಲ್ ಸಿಸ್ಟಮು ಆಗಿನ ಕಾಲದಲ್ಲಿ ತಗೊಂಬಂದ, ಅದು ಗೊತ್ತೇ ಇಲ್ಲ.
ಅರಂಗಿಲಿ ಇದು ಕಲ್ಯಾಣ ಮಂಟಪ ಆಗಬೇಕು ಹೇಳ ಆದರೂ ಅವಾಗೂ ಕರಿಬೇಳಕ್ಕೆ ಅವ್ ಮಾಡ್ಬಿಡ್ತಿದ್ನೇ ಏನ ಅರಂಗಿಲ್ ನಮ್ಮ ಜಾಗ ಇರಲಿಲ್ಲ ಹಂಗೆ ಆಗೋಗ್ತಿತ್ತು ಬಹುಶಃ ಆವಾಗ ನಮ್ಗೆ ಅರಂಗಿಲ್ 10 ಗಂಟೆ ಜಾಗ ಕೊಟ್ಟರು ಮಾಡ್ಬಿಡ್ತಿದ್ರು. ಖಂಡಿತ ಇವತ್ತಿಗೂ ನಾ ಮಾಡ್ತೇನೆ. ನನಗೆ ಆ ಆಸೆ ಇದೆ. ನನಗೆ ಅರಂಗಿಲಿ ಒಂದು ಕಲ್ಯಾಣ ಮಂಟಪ ಅಂತಲ್ಲ, ಒಂದು ಸಭಾಭವನದ ಆಸೆ ಇದೆ. ನಮ್ಗೆ ಸಂಗೀತಗಾರರಿಗೆ ಒಂದು ಸಭಾಭವನ ಬೇಕು. ನಾವು ಸಭಾಭವನ ಅಂದ್ರೆ ಸಂಗೀತ ಕಾರ್ಯಕ್ರಮ ಮಾಡ್ತೇವೆ ಅಂತ ಆದರೆ ನಾವು ಕಲ್ಯಾಣ ಮಂಟಪಕ್ಕೆ ಹೋಗಿ ಮಾಡಬೇಕು ಬಿಟ್ಟರೆ, ಅಲ್ದಿದ್ರೆ ಹೊರಗಡೆ ಪೆಂಡಲ್ ಹಾಕಿ ಮಾಡಬೇಕು ಬಿಟ್ಟರೆ, ಒಂದು ಸರಿಯಾದ ನಮಗೆ ಸಭಾಭವನ ಅನ್ನೋದು ನಮಗೂ ಎಲ್ಲೂ ಇಲ್ಲ. ಇಲ್ಲಿ ಕೆರಮನೆ ಶಿವರಾಮ ಹೆಗಡೆ ರಂಗಮಂದಿರ ಒಂದಿದೆ ಬಿಟ್ಟರೆ ನಮ್ಮ ಹೊನ್ನಾವರ ತಾಲೂಕಲ್ಲಿ ಎಲ್ಲೂ ಇಲ್ಲ. ಎಲ್ಲ ಇದ್ದಿದ್ದು ಕಲ್ಯಾಣ ಮಂಟಪದಲ್ಲಿ ಕಾರ್ಯಕ್ರಮ ಮಾಡಿ ಬರ್ತಾರೆ. ಅದು ಒಂದು ಕಡೆ ಅದು ಮೊಳಗ್ತಾ ಇರ್ತದೆ, ಒಂದು ಕಡೆ ಮೈಕ್ ಕೂಗ್ತಾ ಇರ್ತದೆ, ಒಂದು ಕಡೆ ನಾವು ಕೂಗ್ತಾ ಇರ್ತೇವೆ. ಅಂತೂ ಸಂಗೀತ ಕಾರ್ಯಕ್ರಮ ಆಯಿತು ಕೇಳಿ ಬರ್ತೇವೆ ಅಷ್ಟೇ ಬಿಟ್ಟರೆ ಅದು ಹಿತದ್ದಲ್ಲ. ಒಂದು ಸ್ವಲ್ಪ ಕಷ್ಟದ್ದು. ಆಮೇಲೆ ನಮ್ಮ ಇದು ನಮ್ಮ ಗುರುಗಳು ಸಂಗೀತ ಕುಲಗುರುಗಳು ಅಂತ ನಾವು SM ಭಟ್ರ ಕಡೆಗೆ ಇದ್ದಾರಲ್ಲ, ಅವ್ರು ಮನೆ ಕಟ್ಸ್ಕೊಟ್ಟಿದ್ದು. ಅದು ಕೂಡ ಹಾಗೆ ಇಲ್ಲಿಂದ ಆಳು ಕರ್ಕೊಂಡು ಹೋಗಿ ಅಲ್ಲಿ ರಸ್ತೆ ಮಾಡಿಸಿ ಮನೆ ಕಟ್ಸಿ ಸ್ವತಃ ನನ್ನ ಅಮ್ಮನನ್ನು ಅಲ್ಲಿ ತಗೊಂಡೋಗಿ 2-3 ವರ್ಷ ಇಟ್ಟು ಕಟ್ಕೊಬಿಟ್ರು. ಹೌದು, ಕಟ್ಕೊಬಿಟ್ರು ಮನೆಯಲ್ಲಿ. ಅಲ್ಲ ಅವಳು ಅಡುಗೆ ಮಾಡಾಕ್ಲಿಕ್ಕಿದ್ದು, ಅಲ್ಲ ಅವ್ರಿಗೆ ಅಡಿಕೆ ಶಶಿ ಹಾಕಿಸಿ ಬಾವಿ ತೋಡಿಸಿ. ಅವು ಮನೆಯಲ್ಲಿ ಬಾವಿ ತೋಡಿಸಿದ್ದು ಸರ್ ನಂಬ್ತೀರಾ ಇಲ್ಲ, ಯಾವುದೋ ಫೇಲಿಯರ್ ಅಂತಲ್ವ, ಒಂದು 7-8 ಬಾವಿ ನಾವೇ ಮುಚ್ಚಾಕಿದ್ದೇವೆ. ಒಂದು 7-8 ಬಾವಿ ಮುಚ್ಚಾಕಿದ್ದೇವೆ. ಬರೀ ಶಿಲೆ. ಇಲ್ಲ ನಮ್ಮ ಈ ಕಲ್ಬಾಗ ಅಂತಂದ್ರೆ ಹೆಚ್ಚು ಕಡಿಮೆ ಅದು ಶಿಲೆನೇ. ಹೌದು, 15 ಫೀಟ್ ಕೆಳಗೆ ಹೋದ್ರೆ ಪೂರ್ತಿ ಶಿಲೆನೇ. ಒಂದು 7-8 ಬಾವಿ ಇಲ್ಲೇ ಸುತ್ತಮುತ್ತಲು ಮುಚ್ಚಾಕಿದ್ದೇವೆ. ಕಡಿಗೆ ಭಟ್ರಮಲ್ಲಿ ಹೋಗಿ ಒಂದು ಬಾವಿ ತೋಡಿಸ್ತಾನೆ. ತೋಡಿಸಿ ನೀರು ಬರುವಲ್ಲಿವರೆಗೂ ಮನೆಗೆ ಬಂದಿಲ್ಲ. ನೀರು ಬಂತು, ತೋಟಕ್ಕೆ ಫುಲ್ ನೀರಾಯಿತು, ಎಲ್ಲ ಆಯಿತು. ಈಗ ಕಳೆದ ಒಂದು 5-6 ವರ್ಷ ಹಿಂದೆ ಕಡಿಗೆ ಭಟ್ರ ಮಗ ಜಿಯೋಲಜಿಸ್ಟ್ ಕರ್ಕೊಬಂದು ಬಾವಿಗೆ ಪಾಯಿಂಟ್ ತೋರಿಸ್ತಾರೆ. ಸ್ವಲ್ಪ ನೀರು ಕಡಿಮೆ ಇತ್ತು, ಬೇರೆ ಕಡೆ ಎಲ್ಲರೂ ಬೋರ್ವೆಲ್ಲ ಬಾವಿನ ಏನೋ ನೋಡುವ ಅಂತೇಳಿ. ನೀವು ನಂಬ್ತಿರಲ್ಲ ಸರ, ಇಡೀ ದೊಡ್ಡ ಅವರ ತೋಟದಲ್ಲಿ ಸಿಗೋದು ಇದು ಒಂದೇ ಪಾಯಿಂಟು. ನನ್ನ ಅಪ್ಪ ಯಾವ ಪಾಯಿಂಟ್ ಬಾವಿ ತೋರಿಸಿದ್ನ ಅದೇ ಪಾಯಿಂಟ್ ಬಿಟ್ಟರೆ ಬಾಕಿ ಎಲ್ಲೂ ಓಪನ್ ವೆಲ್ಲಿಗಿಲ್ಲ. ಬೋರ್ವೆಲ್ಲಿಗಿದೆ, ಹೊರಗಡೆ ಬೋರ್ವೆಲ್ಲಿಗಿದೆ. ಅಂತೂ ಹೊರಗಡೆ ಎಲ್ಲೋ ಒಂದು ಅಲ್ಲೇ ಆ ಕಡೆ ಒಂದು ಬೋರ್ವೆಲ್ ತೋಡಿ ಇದು ಮಾಡಿದ್ರು ಅವರು. ಆಮೇಲೆ ಅಂದ್ರೆ ಯಾನೋನಿ ಅವನ ಇದೇ ಆಗಿರ್ಬೋದು, ಎಂತ ಹೇಳ್ತಾರೆ ಅದಕ್ಕೆ, ಆ ನೀರಿನ ಸೆಲೆ ಎಲ್ಲಿದೆ ಅನ್ನುವಂಥದ್ದನ್ನ ಗುರ್ತ ಹಿಡಿಬಹುದಾ ಅಥವಾ ಇಚ್ಛಾಶಕ್ತಿ. ಇಲ್ಲಿ ಬರ್ತದೆ, ಹೌದು, ಇಲ್ಲಿ ಬರ್ತದೆ ಅಂತಂದ್ರೆ ಬರಲೇಬೇಕು ಹೇಳುವಂಥ ಇಚ್ಛಾಶಕ್ತಿ ಇದೆಯಲ್ಲ, ಆ ಶಕ್ತಿ ಬೇಕಲ್ಲ. ಅದು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇತ್ತು. ಇದು ಆಗಬೇಕು ಕೆಲಸ, ಇದು ಆಗ್ತದೆ ಹೇಳಿ ಗಟ್ಟಿ ಕೂತ ಅಂದ್ರೆ 100% ಆಗ್ತದೆ. ಅದು ಅಷ್ಟು ಸ್ಟ್ರಾಂಗ್. ಹಾಗಾಗಿ ನಾವು ಈ 9 ಜನ ಮಕ್ಕಳು ಹೆಚ್ಚಾಗಿ ಮಾನಸಿಕವಾಗಿ ಸಿಕ್ಕಾಪಟ್ಟೆ ನಾವು ಗಟ್ಟಿ ಅದಕ್ಕಾಗಿ ನಮಗೆ ಸಣ್ಣ ಪುಟ್ಟ ಈ ಕಷ್ಟ ಅನಿಸೋದೇ ಇಲ್ಲ.